ಬೇಸಿಗೆಯಲ್ಲಿ ನೀರು ಕಡಿಮೆ ಇರುತ್ತೆ, ಒಂದು ಸ್ವಲ್ಪ ಕಬ್ಬಿಗೆ ತ್ಯಾವ ನೀಟಾಗಿ ಆಗಲಿ ಅಂತಂದ್ಬಿಟ್ಟು ಇರು ಬರೋ ಗರಿ ಎಲ್ಲನೂ ಒಂದು ಪಾಟಿಗೆ ಒಂದು 7-8 ಸಾವಿರ ಖರ್ಚು ಮಾಡಿ ಆಳುಗಳ ಕೈಲಿ ಎಲ್ಲ ಗೋರ್ ಹಾಕ್ಸಿ ಅಲ್ಲಿಗೆ ನೀರು ಮಾಡುವ, ತಂಪಾಗಿರುತ್ತೆ ಭೂಮಿ ಎಲ್ಲ ಬೇಸಿಗೆಲಿ ಅಂತ ಮಾಡಿದ್ರೆ ಇದು ಯಾವ ಎಡವಟ್ಟು ಬಡ್ಡತ್ತ ಮಾಡಿರಿ ಕೆಲಸ ನೋಡ್ರಿ ಹೆಂಗದೆ ಅಂತ. ಬುಡ್ಡಿ ಮಗನ ನೀರು ಹಾಕಿದ್ರು ಹೋಗೋಲ್ಲ ಇದು. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಗರಿ ಹೆಂಗೋ ಒಂದು ಪಕ್ಷ ಹೋದ್ರೈತೆ, ಅಷ್ಟು ನೀಟಾಗಿ ಕಡಿದಿದ್ದಂಥ ಕಬ್ಬುವೇ ಎಲ್ಲ ಸುಟ್ಟೋಗದೆ. ಅದು ಒಂದು ಪಕ್ಷ ಹೋದ್ರಲ್ಲಿ ಒಂದು 10-15 ದಿನ ಕಡಿತೆ ಅಂತ ಅನ್ಕವ. ಇಲ್ಲಿ 15,000-20,000 ರೂಪಾಯಿ ಬೆಲೆ ಬಾಳುವಂಥ ಡ್ರಿಪ್ ಇರಿಗೇಷನ್ ಪೈಪ್ಗಳುವೆ, ನೀಟಾಗಿ ಚೊಡ್ತಿದ್ದಂಥ ಪೈಪ್ಗಳು ಯಾವಾಗಲಿ ಅಂತ ಬಿಟ್ಟಿದ್ದಂಥವು ಅವು ಸುಟ್ಟೋಗವೆ. ಈ ಥರ ಒಂದ್ರ ಮೇಲೊಂದು ಲಾಸ್ ಆದರೆ ಈ ಬಡ್ಡತ್ತ ಇವ್ರು ಬೀಡಿ ಸಿಗರೇಟ್ ಸೇದುವಂಥ ತೆವಲ್ಗೆ ಈ ಥರ ಎಲ್ಲ ಮಾಡ್ಬಿಟ್ಟು ಹೋದ್ರೆ ಏನು ಮಾಡೋದು ರೈತರು? ಎಲ್ಲ ನೆಳ್ಳಾಯ್ತೆ, ಸೂಪರಾಗಿ ಆಗೋದಕ್ಕಮ್ಮ, ಚೆನ್ನಾಗಿ ಆಗೋದು, ಒಳ್ಳೆ ಗೊಬ್ಬರ ಎಲ್ಲ ಚೆನ್ನಾಗಿ ಗೊಬ್ಬರ ಐತೆ ಅನ್ಕೊಂಡು ತರಕ್ಬಿಟ್ರೆ ಈ ಬಡ್ಡಿ. ಯಾಕೆ ನಿಮ್ಮ ತೆವಲು ತಿಟ್ಟಾಗ ಕಂಡವ್ರ ಮನೆ ಹಾಳು ಮಾಡಿರಿ? ಬತ್ತೇ ಇರುವಂಥದ್ದು ಬೇಸಿಗೆ ಒಂದೇ ಒಂದು ಸಣ್ಣ ಕಿಡಿ ಸೋಕಿದ್ರೆ ಸಾಕು ಎಲ್ಲ ಬೆಂದೋಯ್ತೆ. ಕಂಡವ್ರ ಪಾಪ ತುಂಬ ಕಷ್ಟಪಟ್ಟು ಫಸಲು ಮಾಡಿರ್ತಾರೆ, ಸುತ್ತಮುತ್ತ ಕಾಡು ಮಾಡಿರ್ತವೆ. ಸ್ವಲ್ಪ ನೋಡ್ಕೊಂಡು ಕಾಳಜಿ ವಹಿಸಿ ಲಿಘವಾಗಿರಿ.